2019ರಿಂದ 2022ರವರೆಗೆ ಬಿಜೆಪಿ ಅವಧಿಯಲ್ಲಿ ಪಾಲಿಕೆಯಲ್ಲಿ ನಡೆದಂತಹ ಹಗರಣ ವರದಿಯನ್ನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಹಗರಣದ ಬಗ್ಗೆ ಹಲವು ದೂರುಗಳು ಬಂದಿತ್ತು. ಅಂದು ವಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಬಿಜೆಪಿ ಮೇಲೆ 40% ಕಮಿಷನ್ ಅಂತ ಆರೋಪವನ್ನು ಮಾಡಿತ್ತು. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಕಳೆದ 1 ವರ್ಷದಿಂದ ಆಯೋಗ ಹಗರಣದ ಮಾಹಿತಿ ಕಲೆ ಹಾಕಿ ಇದೀಗ ವರದಿಯನ್ನು ಸಲ್ಲಿಕೆ ಮಾಡಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪವನ್ನು ಮಾಡಲಾಗಿತ್ತು. ಈ ಬಗ್ಗೆ ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ಕೂಡ ಮಾಡಲಾಗಿತ್ತು. ಈಗ ಹೈಕೋರ್ಟ್ ಅಂಗಳದಿಂದ ಜಿಲ್ಲಾ ಅರಣ್ಯಾಧಿಕಾರಿಗಳ ಕಚೇರಿಗೆ ಪ್ರಕರಣ ಶಿಫ್ಟ್ ಆಗಿತ್ತು. ಅಲ್ಲೇ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಶ್ರೀನಿವಾಸಪುರ ತಾಲೂಕಿನ ಜಿನಗಲಗುಂಟೆ ಬಳಿ 61.39 ಎಕರೆ ಅರಣ್ಯ ಜಮೀನು ಒತ್ತುವರಿ ಆಗಿದೆ ಅಂತ ಕಳೆದ 14 ವರ್ಷದಿಂದ ಅರಣ್ಯ ಇಲಾಖೆ ಹಾಗೂ ರಮೇಶ್ ಕುಮಾರ್ ಮಧ್ಯೆ ಕಾನೂನು ಸಮರ ನಡೀತಾ ಇದೆ. ರಾಜ್ಯದ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಏಕರೂಪ ದರ ಅಂದ್ರೆ 200 ರೂಪಾಯಿ ಜಾರಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಏಕರೂಪ ದರ ನಿಗದಿಯಿಂದಾಗಿ ನಮಗೆ ನಷ್ಟ ಆಗಲಿದೆ, 200 ರೂಪಾಯಿಗೆ ಚಿತ್ರ ಪ್ರದರ್ಶನ ಮಾಡಿದ್ರೆ ನಷ್ಟ ಉಂಟಾಗುತ್ತೆ ಅಂತ ಅರ್ಜಿ ಹಾಕಿದ್ದಾರೆ. 43 ಲಕ್ಷ ಮೌಲ್ಯದ ಗಾಂಜಾವನ್ನ ಬೀದರ್ ಪೊಲೀಸರು ಜಪ್ತಿಯನ್ನು ಮಾಡಿದ್ದಾರೆ. ಆಶ್ರಾ ಕಾಲೋನಿ ಹತ್ತಿರ ಕಾರಿನಲ್ಲಿ ಬಂದು 3 ಕಿಂಗ್ ಪಿನ್ಗಳು ಮಹಿಳೆಯೋರ್ವಳಿಗೆ ಗಾಂಜಾ ಮಾರುವ ವೇಳೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಪೊಲೀಸರ ದಾಳಿ ಅರಿತ ಆರೋಪಿಗಳು 43 ಕೆಜಿ ಗಾಂಜಾ ಪ್ಯಾಕೆಟ್ಗಳನ್ನು ಅಲ್ಲಿಯೇ ಬಿಸಾಡಿ ಬೀದರ್ ಗೂನಹಳ್ಳಿ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾರೆ. ಬಳಿಕ ಮಹಿಳೆಯನ್ನ ವಿಚಾರಿಸಿದಾಗ ಆರೋಪಿತರು ಮಧ್ಯಪ್ರದೇಶದಿಂದ ಕಾರ್ನಲ್ಲಿ ತಂದು ಕೊಡ್ತಾ ಇದ್ರು ಅಂತ ಮಾಹಿತಿಯನ್ನ ತಿಳಿಸಿದ್ದಾಳೆ. ಹೀಗಾಗಿ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಯಿತು. ಗಾಂಜಾ ಬಿಸಾಡಿ ಪರಾರಿಯಾದಂಥವರು ರೇವಾ, ಕಿರು ಹಾಗೂ ರಾಹುಲ್ ಅಂತ ಹೇಳಿದ್ದಾಳೆ. ಕಾರ್ನಲ್ಲಿ ತಳ್ಳಿದಂತ ಆರೋಪಿತರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಹಳೇಪುರ ಬಳಿ 2 ಚಿರತೆಗಳು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ಚಿರತೆಗಳು ಓಡಾಡುವಂತಹ ದೃಶ್ಯ ಕಾರು ಚಾಲಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಳೇಪುರ ಸಮೀಪದ ಕಲ್ಪುರದ ಗುಡ್ಡದಲ್ಲೂ ಕೂಡ 3 ಚಿರತೆ ಪ್ರತ್ಯಕ್ಷವಾಗಿದ್ದು ಈ ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಅಂತ ರೈತರು ಜಮೀನುಗಳಿಗೆ ಹೋಗೋದಕ್ಕೆ ಭಯಪಡುವಂತಾಗಿದ್ದು ಚಿರತೆಗಳನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಸಾಕು ಪ್ರಾಣಿ ಬೇಟೆಗೆ ಬಂದಂತ ಚಿರತೆ ಬಾವಿಗೆ ಬಿದ್ದು ಒದ್ದಾಡಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಕೆರೆಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಸುರೇಶ ಹೆಗಡೆ ಎಂಬುವರ ಮನೆಯ ಬಾವಿಗೆ ಚಿರತೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡಿದೆ. ಬಳಿಕ ಅರಣ್ಯ ಇಲಾಖೆಯಿಂದ ಚಿರತೆ ರಕ್ಷಣೆ ಮಾಡಲಾಗಿದೆ. ಮಂಡ್ಯದಲ್ಲಿ ಹಳ್ಳಿಕಾರ್ ತಳಿಯ ಹಸುವಿಗೆ ರೈತ ಕುಟುಂಬವೊಂದು ಸೀಮಂತ ಮಾಡಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಯುವ ರೈತ ಹೇಮಂತ್ ಸೀಮಂತ ಶಾಸ್ತ್ರ ಮಾಡಿದ್ದು ನೆಂಟರಿಗೆ ಸ್ನೇಹಿತರಿಗೆ ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೀತಾ ಇದೆ. ಮರದ ಅಂಬಾರಿ ಹೊರಿಸಿ ತಾಲೀಮು ನೀಡಲಾಗ್ತಾ ಇದೆ. ನಿನ್ನೆ ಅಭಿಮನ್ಯು ಮೇಲೆ ಮರಳಿನ ಮೂಟೆ ಹೊರಿಸಿ ಅದರ ಮೇಲೆ ಮರದ ಅಂಬಾರಿ ಕೂರಿಸಿದ್ದಾರೆ. ಒಟ್ಟು 500 ಕೆಜಿ ತೂಕ ಹೊರಿಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮನ್ನ ಮಾಡಲಾಗ್ತಾ ಇದೆ. ಅಭಿಮನ್ಯುಗೆ ಹೇಮಾವತಿ, ರೂಪ, ಏಕಲವ್ಯ, ಭೀಮಾ, ಪ್ರಶಾಂತ್ ಸೇರಿದಂತೆ ಇತರೆ ಆನೆಗಳು ಸಾಥ್ ಕೊಟ್ಟರು. ಉಡುಪಿಯಲ್ಲಿ ನಡೆದ ವಿಟ್ಲಪಿಂಡಿ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಪರ್ಯಾಯ ಪುತ್ತಿಗೆ ಮಠಾಧೀಶರು ಕೃಷ್ಣ ದೇವರಿಗೆ ಆರ್ಘ್ಯ ಅರ್ಪಿಸಿದ್ರು. ಇನ್ನು ವಿಟ್ಲಪಿಂಡಿ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ರು. ರಥಬೀದಿಯಲ್ಲಿ ನಡೆದ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು. ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಭಕ್ತರು ಹಾಲು ಪಾಯಸದ ಊಟ ಮಾಡಿ ಖುಷಿಪಟ್ಟರು. ಉಡುಪಿಯಲ್ಲಿ ಇಂದು ವಿಟ್ಲಪಿಂಡಿ ಉತ್ಸವದಲ್ಲಿ ಐಪಿಎಲ್ ಕಪ್ ಹಿಡಿದು ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ಮೆರವಣಿಗೆ ಮಾಡಲಾಗಿದೆ. ರಥೋತ್ಸವದಲ್ಲಿ ಜೂನಿಯರ್ ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೇಲ್ ಕಂಡು ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಮೆರವಣಿಗೆಯಲ್ಲಿ ಜೂನಿಯರ್ ಕೊಹ್ಲಿ, ಕ್ರಿಸ್ ಗೇಲ್ ಕಂಡು ಜನರು ಖುಷಿಯಾಗಿದ್ದಾರೆ.